ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಅಂಚಿನಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಕುಡಿ ನೀರು ಮತ್ತು ಮೂಲಭೂತ ಸೌಕರ್ಯ ಇರದೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡಿ ನನ್ನ ಗಮನಕ್ಕೆ ಬಂದ ಗ್ರಾಮ ಕೋಕೇಶನದ ಬಾರ್ಕೋಲು ಮತ್ತು ಖಾಲಿ ಪಡಗಳು ಹಿಡಿದು ವಿನೂತನ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸ್ಪಂದಿಸಿ 4 ಕೊಳವೆ ಬಾವಿ ಕೊರೆಸಿ ಮತ್ತು ಸಾರ್ವಜನಿಕ ಸ್ವಚ್ಛತೆ ಮಾಡೋದ್ರಲ್ಲಿ ಮುಂದಾಗಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಸಾರ್ವಜನಿಕರು ಇವತ್ತು ಖುಷಿಯಾಗಿದ್ದಾರೆ, ನಮಗೆ ಭಾಳ ಸಂತೋಷ ಅನ್ನಿಸ್ತದೆ. ಅದಕ್ಕಾಗಿ ಇವತ್ತು ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಸಾರ್ವಜನಿಕರಿಗೆ ಏನದ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸಕ್ಕೆ ನಾನು ಮುಂದಾಗಿದ್ದೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಗ್ರಾಮದಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಸ್ವಚ್ಛತೆಗೆ ಮಾಡಿದಾಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಂದು ಊರಿಗೆ ಬಂದು ಕೇಸ್ ಎಲ್ಲ ಮಾಡಿಕೊಟ್ಟಿದ್ರು. ಆವಾಗೇ ಬರಬೇಕಾಗಿತ್ತು. ನನಗೆ ಆರಾಮಿರ್ಲಾರ ಕಾರಣ ನಮ್ಮನ್ನು ಬರಲಿಕ್ಕಾಗಿಲ್ಲ. ಹಂಗಾಗಿ ಮತ್ತೆ ಮುಂದೆ ಏನಿದ್ರೆ ನನ್ನ ಹತ್ರ ಬರಲಿ, ನಾನು ನಿಮ್ಮ ಜೊತೆಗಿರ್ತೀನಿ. ಯಾವುದೇ ಕಾರಣಕ್ಕೆ ಟೀ ಸುಟ್ಟು ಹತ್ತು ತೊಗೊಂಡು ಯಾರ ಜೊತೆ ರೊಕ್ಕ ಕೊಟ್ಟು ರೈತರು ಹಾಳಾಗಬಾರ್ದು. ಯಾಕೆ ಹೇಳಕತ್ತೀನಿ, ನಿನ್ನೆ ಇದೇ ಬಗಲಂದ್ರೆ ಹೇಳಿದ್ರು ಕಾಡಂಗೇರಿದ್ರು 65,000 ಕೇಳಿದ್ರು. ನಿನ್ನೆ ಇವತ್ತೆಲ್ಲ ಸಂಡೇ ಇವತ್ತು ಫಿಟ್ ಮಾಡ್ತೀನಿ ಫ್ರೀ. 10 ರೂಪಾಯಿ ಹೆಸರು ಬೆಳೆ ಹಾಳಾಗಲ್ಲ. ಹತ್ತಿ ಬೆಳೆದ್ರೆ ಹರಣ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಯಾವ ದುಡ್ಡು ಕೊಡ್ಬಾರ್ದು ಅಂತೇಳಿ ಇವತ್ತು ಖಂಡಿತ ಕೂಡ ಆಫೀಸರ್ ಕೂಡ ಉದ್ದಾಡಿ ಇಷ್ಟಕ್ಕೆ ಅನುಕೂಲ ಮಾಡಿದ್ದೀನಿ. ಅಂಥವೇನಿದ್ದಾಗ ನಾನು ದೇವ್ರ ಪೂಜೆ ಮಾಡ್ಕೊಂಡು ನಿಮ್ಮ ಸೇವೆ ಮಾಡ್ಕೊಂಡು ಇರ್ತೀವಿ. ದೇವ್ರು ಅಂದ್ರೆ ನಾನು ಉಳಿಸಾನೆ ಇವಾಗ ಇನ್ನೂ ಇಷ್ಟು ಬದುಕಲಿಕ್ಕೆ ಅದನ್ನು ಜೀವನ ಇರ್ತಾನೆ ನೀವು ಸೇವೆ ಮಾಡ್ಕೊಂಡು ದಯವಿಟ್ಟು ಎಲ್ಲರೂ ಒಳ್ಳೆ ವಿಚಾರಗಳನ್ನು ಮೆಲ್ಕು ಹಾಕ್ರಿ. ಊರಾಗ ಏನಾಗಿರ್ತಾವೆ ವೈಯಕ್ತಿಕ ಅಂಥವೆಲ್ಲ ತಂದು ಇಲ್ಲಿ ಹಾಕ್ಬಾರ್ದು. ಗುಡಿಯಲ್ಲಿ ಬಂದಾಗ ಎಲ್ಲ ಹನುಮಾನ್ ದೇವ್ರ ಗುಡಿಯಲ್ಲಿ ಬಂದು ಅದೊಂಥರ ಎಲೆಕ್ಷನ್ ಒಳ್ಳೆ ಹಬ್ಬಿದ್ದಂಗೆ ಮಣ್ಣು ಆಡಿ ಮೈ ತೊಳ್ಕೊಂಡು ಹೋಗ್ಬೇಕು. ಊರು ಸೌಲಭ್ಯ ಮಾಡೋದು. ಈಗ ನೋಡಿ ಕೂರಿಗೆ ಎಷ್ಟಾಗಿರ್ಬೋದು, 4 ಕೂರಿಗೆ ಕಳಿಸ್ಬಿಟ್ಟು ಹಾಕ್ಸಿದ್ದೀವಿ, ಪೈಪ್ಲೈನ್ ಮಾಡಿಸಿದ್ದೀವಿ. ನಾನು ಅಲ್ಲೇ ಒಂದ್ಸಲ ಇಲ್ಲಿ ಬಂದೋಗಿನ ಅವತ್ತೇನು ಮತ್ತು ನಿಮ್ಗೆ ಏನು ಖರ್ಚು ಮಾಡ್ಬೋದಿಲ್ಲ ಮಾಡಿಸಿ. ಅದಷ್ಟೇ ನೀವು ಜಾಗೃತರಾಗಿ ರಾಜಕಾರಣಗಳಂದ್ರೆ ಎಲೆಕ್ಷನ್ ಟೈಮ್ನಾಗ ಬಂದು ಅವ್ರವ್ರು ಹೇಳ್ತಾರೆ ಅನಿವಾರ್ಯ ಅದ ಅವ್ರದವ್ರು ಮಾಡಿ. ನೀವೆಲ್ಲರೂ ಒಗ್ಗಟ್ಟಾಗಿ ಊರ ಅಭಿವೃದ್ಧಿಗೋಸ್ಕರ ಶ್ರಮಿಸ್ರಿ ಅಂದರೆ ನಾವಂತೂ ನಿಮ್ಮ ಜೊತೆಗಿರೇ ಇರ್ತೀವಿ. ನೀವು ಯಾವಾಗ ಕರೆದ್ರೂ ನಾವು ಬರ್ತೀವಿ. ಬಟ್ ನಮಗೆ ಆರಾಮಿಲ್ಲ ಸಲ ಒಂದು ತಿಂಗಳ ರೆಸ್ಟ್ ಇದ್ದಾಗ ನಿಮ್ಮ ಕಡೆ ಬರೋಕ್ಕಾಗಿಲ್ಲ. ಈಗ ನಿಮ್ಮ ಜೊತೆಗಿರ್ತೀವಿ. ಯಾವಾಗನೂ ಬಂದು ಇಂಥ ಕೆಲಸ ಹೇಳ್ರಿ ನಾವು. ಮತ್ತು ಎಲೆಕ್ಷನ್ ಟೈಮ್ನಾಗ ನಾವು ಇಲ್ಲಿ ಬರಲ್ಲ. ಅವರು ನೀವು ಅಲ್ಲ ಎಡಿತೆಂಡು ಅವರ ಹೊಡಿತಾರ, ಪೊಲೀಸರು ಹೊಡಿತಾರೆ. ಅವ್ರು ನಾನು ಹತ್ರ ನಿಮ್ಮ ಜೊತೆಗೆ ಅದಾಗಿ ಎಲೆಕ್ಷನ್ ಆಗಿ ತಿರುಗಿ ಮರೆದಷ್ಟು ನಿಮ್ಮ ಜೊತೆಗೆ ಇರ್ತೀನಿ. ಅದಷ್ಟು ಒಳ್ಳೆ ವಿಚಾರಕ್ಕೆ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಏನಿದ್ದಾಗ 4 ಕೂರಿಗೆ 4 ಒಂದು ಮೋಟರ್ ಕಳಿಸಿ ಪೈಪ್ಲೈನ್ ಆಯಿತು. ಮತ್ತು ಊರನ್ನ ಸ್ವಚ್ಛ ಹೊಡೆದು ಬ್ಲೀಚಿಂಗ್ ಪೌಡರ್ ಅದೆಲ್ಲ ಮಾಡಿಸ್ಲಿಕ್ಕೆ ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ಮಾಡಿದ್ವಿ. ಬಾಯಿನ ಸ್ವಚ್ಛ ಆಗಿದ್ರು ಮತ್ತೆ ಆ ಬಾಯಿನ ಸ್ವಚ್ಛ ಮಾಡಿದ್ರು. ಅದೆಲ್ಲ ಯಾರನ್ನ ಕರ್ಕೊಂಡು ಅದಷ್ಟು ಮಾಡಿದ್ವಿ. ಮತ್ತೆ ಮುಂದೆ ಏನಿದ್ವು ಅಂದ್ರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಮಾಡ್ತಕ್ಕಂಥ ವ್ಯವಸ್ಥೆ ಆಗಲಿ. ಈಗ ಆ ಮೆಂಬರ್ ಮಾಡ್ರೆ ಇವ್ರು ಮೆಂಬರ್ ಮಾಡ್ರೆ ಪ್ರಶ್ನೆ ಬರಲ್ಲ. ಅದು ಯಾರ್ದ ಈಗ ಅಧಿಕಾರಿಗಳು ಅಲ್ಲಿ ಮೇಲೆ ಹೇಳೋಂಥದ್ದು ಬೇಕು. ನಾನು ಇದ್ದಿದ್ದೀನಿ ಜಿಲ್ಲಾ ಕೇಂದ್ರದ, ನಾನು ಅಲ್ಲಿರ್ತೀನಿ, ಆಫೀಸ್ಗೆ ಹೋಗ್ತೀನಿ, ಹೇಳ್ತೀನಿ. ಅದು ಕೆಲಸ ಆಗ್ತಲ್ಲ ಮಾಡ್ರಿ, ಮಾಡಲಿಲ್ಲ ಅಂದ್ರೆ ಆಗಲ್ಲ ಅಂತ ಬರ್ಕೊಡ. ನಾವು ಸೇರಿಸಿದ ಕೆಲಸ ಆಗ್ತವೆ ಯಾರು ಮಾಡ್ಕೊಂತಾರೆ. ಟೆಂಡರ್ ಕೊಡ್ಲಕತ್ತಾರ. ನೀನೇ ಮತ್ತೆ ಮಾತಾಡಿನಿ. ಯಾವ್ದು ಹೋಗಿದ್ದೆ ಮೊನ್ನೆ, ಯಾವ್ದು ಹೋಗಿದ್ದಪ್ಪ ನೀನೇ ಯಾವ ಇಲ್ಲ ಅದೇ ಅದು ಕೆಲಸವಾಗಿ ನೀವು ಇದು ಮಾಡಿದ್ರಿ. ಬಟ್ ಈಗೇನದ ಇದೊಂದು ಕಾಲ ಎಲ್ಲ ಸೂರ್ಗಳು ಇತ್ತು ಅಂದ್ರೆ ನಾನು ಇದಕ್ಕೆ ಹೋಗಿದ್ದೆ. ಯಾವುದು ಮೊನ್ನೆ ಫಸ್ಪುಲ್ ಹೋಗಿ 2 ಕಟ್ಟ ಮತ್ತೆ ನಾನು ಮಾಡೋದು ಮಾಡೋದು ಇಲ್ರಿ. ಅದು ಟೆಂಡರ್ ಕೊಟ್ರ ಎಲ್ಲ ಎಷ್ಟು ಕೊಟ್ಟ ಅಂತ ರಿಪೋರ್ಟ್ ತೊಗೊಳಕತ್ತಾರ.